ಬಿಜೆಪಿಯ ಹಿರಿಯ ನಾಯಕರು ಸೇರಿ 17 ಮಂದಿ ರಾಜೀನಾಮೆ. ಅಸ್ಸಾಂನಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಒಂದು ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ್ರು. ಬಿಜೆಪಿಯ ಹಿರಿಯ ನಾಯಕರು ಸೇರಿ 17 ಮಂದಿ ರಾಜೀನಾಮೆ. ಅಸ್ಸಾಂನ ಬರೋಲ್ಹ್ಯಾಂಡ್ ಟೆರಿಟೋರಿಯಲ್ ಕೌನ್ಸಿಲ್ ಈ ಒಂದು ಚುನಾವಣೆಯಲ್ಲಿ ಈ ಸೋಲು ಹಿನ್ನೆಲೆಯಲ್ಲಿ ಬಿಜೆಪಿ 17 ಮಂದಿ ರಾಜೀನಾಮೆ. ಬಿಜೆಪಿ ಹಿರಿಯ ನಾಯಕ ರಾಜೇನ್ ಗೊಹೈನ್ ಅವರು ರಾಜೀನಾಮೆ. ನಾಗಾಂವ್ ಕ್ಷೇತ್ರದಿಂದ 4 ಬಾರಿ ಬಿಜೆಪಿ ಸಂಸದರಾಗಿದ್ದರು. ಪಕ್ಷದ ಪ್ರಸ್ತುತ ನಾಯಕತ್ವದಿಂದ ಗೌರವ ಸಿಕ್ಕಿರಲಿಲ್ಲ. ಕೆಲವೇ ತಿಂಗಳಿನಲ್ಲಿ ಅಸ್ಸಾಂನಲ್ಲಿ ವಿಧಾನಸಭೆ ಚುನಾವಣೆ ಇದೆ. ಹಿಂದೆ ಪಕ್ಷದ ನಾಯಕರು ಕಾರ್ಯಕರ್ತರ ಮೇಲೆ ಗೌರವ, ಆದರೆ ಈಗ ನಾಯಕತ್ವ ಹಾಗೂ ಕಾರ್ಯಕರ್ತರ ಮೇಲೆ ಗೌರವವಿಲ್ಲ. ಹೀಗಾಗಿ ನಾನು ರಾಜೀನಾಮೆಯನ್ನ ಕೊಟ್ಟಿದ್ದೇನೆ ಅಂತ ಅವರು ಹೇಳಿಕೊಂಡಿದ್ದಾರೆ. ಎಸ್ ವೀಕ್ಷಕರೇ, ಇದು ಯಾವ ರೀತಿಯಾಗಿ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಒಂದು ಸಂಘರ್ಷವನ್ನ ಹೇಳ್ತಾ ಇದೆ ಅಂತ ನೀವೇ ನೋಡಿ. ಅಸ್ಸಾಂನಲ್ಲಿ ನಡೆದಿರುವಂತಹ ಘಟನೆ ಇದು. ಹಿರಿಯ ಬಿಜೆಪಿ ನಾಯಕರು ಸೇರಿ 17 ಮಂದಿ ನನಗೆ ಇದು ಇಷ್ಟ ಆಗ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ರಾಜೀನಾಮೆಯನ್ನ ನೀಡಿದ್ದಾರೆ. ಅಂದ್ರೆ ಪರಿಸ್ಥಿತಿ ಯಾವ ರೀತಿಗೆ ಹೋಗಿದೆ ಅಂತ ನೋಡಿ. ಇನ್ನು ವಿಧಾನಸಭಾ ಎಲೆಕ್ಷನ್ ಬರ್ತಾ ಇದೆ ರೀ ಅಸ್ಸಾಂನಲ್ಲಿ ವಿಧಾನಸಭಾ ಎಲೆಕ್ಷನ್ ಬರ್ತಾ ಇದೆ. ಇದೇ ಹೊತ್ತಿನಲ್ಲಿ 17 ಮಂದಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಹಿರಿಯ ವ್ಯಕ್ತಿಗಳು, ಹಿರಿಯ ರಾಜಕಾರಣಿಗಳು. ಅಂತಂದ್ರೆ ಏನಾಗಿರಬಹುದು ಅನ್ನೋದೇ ಈಗ ದೊಡ್ಡ ಪ್ರಶ್ನೆಯಾಗಿದೆ. ಬಿಜೆಪಿಯಲ್ಲಿರುವಂತಹ ಕೆಲವೊಂದಿಷ್ಟು ವಿಚಾರಗಳು ಅವ್ರಿಗೆ ಇಷ್ಟ ಆಗ್ತಾ ಇಲ್ವಾ, ಅಥವಾ ಬಿಜೆಪಿಯಲ್ಲಿರುವಂತಹ ಕೆಲವೊಂದಿಷ್ಟು ಜನ ಆಡಿರುವಂತಹ ಮಾತುಗಳು ಅವ್ರಿಗೆ ಇಷ್ಟ ಆಗ್ತಾ ಇಲ್ವಾ, ಇದು ಕೂಡ ಪಾಯಿಂಟ್ ಆಗುತ್ತೆ. 17 ಮಂದಿ ಏಕಾಏಕಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಯಾವ ರೀತಿ ಆಗಿರಬಹುದು ಅಂತ ಹೇಳಿ. ಅಸ್ಸಾಂನ ಬೊರೋಲ್ಯಾಂಡ್ ಟೆರಿಟೋರಿಯಲ್ ಕೌನ್ಸಿಲ್ ಈ ಒಂದು ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಲಾಗಿತ್ತು. ಈ ಸೋಲಿನ ಹಿನ್ನೆಲೆಯಲ್ಲಿ ಬಿಜೆಪಿ 17 ಜನ ರಾಜೀನಾಮೆಯನ್ನ ನೀಡಿದ್ದಾರೆ. ಬಿಜೆಪಿಯ ಹಿರಿಯ ನಾಯಕ ರಾಜೇನ್ ರಾಜೀನಾಮೆಯನ್ನ ನೀಡಿದ್ದು, ನಾಗಾಂವ್ ಕ್ಷೇತ್ರದಿಂದ 4 ಬಾರಿ ಬಿಜೆಪಿ ಸಂಸದರಾಗಿದ್ದರು. ಪಕ್ಷದ ಪ್ರಸ್ತುತ ನಾಯಕತ್ವದಿಂದ ಗೌರವ ಸಿಗುತ್ತಿಲ್ಲ. ಕೆಲವೇ ತಿಂಗಳಿನಲ್ಲಿ ಅಸ್ಸಾಂನಲ್ಲಿ ವಿಧಾನಸಭಾ ಎಲೆಕ್ಷನ್ ಇದೆ. ಈ ಹಿಂದೆ ಪಕ್ಷದ ನಾಯಕರು ಕಾರ್ಯಕರ್ತರ ಮೇಲೆ ಗೌರವವಿತ್ತು, ಆದರೆ ಈಗಿರುವಂತಹ ನಾಯಕತ್ವರು ಹಾಗೂ ಕಾರ್ಯಕರ್ತರ ಮೇಲೆ ನನಗೆ ಯಾವ ರೀತಿಯೂ ಗೌರವವಿಲ್ಲ, ಹೀಗಾಗಿ ರಾಜೀನಾಮೆ ಕೊಟ್ಟಿದ್ದೇನೆ ಅಂತ ಹೇಳಿ ರಾಜಾರೋಷವಾಗಿ ನುಡಿದಿರುವಂತದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.